ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ವಿಷಯ, US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸಜೆಸ್ಟೆಡ್ ಯುಕ್ರೇನ್ ಶುಡ್ ಡೈರೆಕ್ಟ್ಲಿ ಮೇಕ್ ಅ ಡೀಲ್ ವಿತ್ ರಷ್ಯಾ ಟು ಎಂಡ್ ದಿ ವಾರ್ ಇನ್ಸ್ಟೆಡ್ ಆಫ್ ಡಿಮ್ಯಾಂಡಿಂಗ್ ಅ ಸೀಸ್ ಫೈರ್. ಟ್ರಂಪ್ ಅವರು ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸೇ ಬಿಡ್ತೇನೆ ಅಂತೆಲ್ಲ ಹೊರಟಿದ್ರು. ಅಲ್ಲಿ ಹೋದ್ಮೇಲೆ ಅವರಿಗೆ ಏನು ಮನಸ್ಸು ಬದಲಾಯಿತು ಅಥವಾ ತನ್ನ ಹತ್ರ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಗೊತ್ತಿಲ್ಲ. ಅಲ್ಲಿ ಹೋಗಿ ಕದನ ವಿರಾಮಕ್ಕೆ ಬೇಡಿಕೆ ಇಡೋ ಬದಲು ಉಕ್ರೇನ್ ನೇರವಾಗಿ ರಷ್ಯಾದೊಂದಿಗೆ ಒಪ್ಪಂದ ಮಾಡ್ಕೊಳ್ಬೇಕು ಅಂತ ಸಲಹೆ ಕೊಟ್ಟು ಬಂದಿದ್ದಾರೆ. ಇನ್ನು ನಮ್ಮ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ, ವೆಲ್ಕಮ್ ದಿ ಪ್ರೋಗ್ರೆಸ್ ಇನ್ ಟಾಕ್ಸ್. ಇಷ್ಟು ದಿನ ಅಮೆರಿಕ ರಷ್ಯಾ ಮಾತನಾಡ್ಲಿಕ್ಕೆ ಅಷ್ಟು ಮುಂದ್ ಬರ್ತಾ ಇರ್ಲಿಲ್ಲ, ಈಗ ಒಂದು ಮಾತುಕತೆ ನಡೆದಿದೆ, ಒಂದು ಪ್ರಗತಿ ಆಗ್ತಾ ಇದೆ ಅಂತ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಇದನ್ನ ಸ್ವಾಗತಿಸ್ತಾ ಇದೆ. ರಿಫ್ಲೆಕ್ಟಿಂಗ್ ಇಂಡಿಯಾಸ್ ಲಾಂಗ್ ಸ್ಟ್ಯಾಂಡಿಂಗ್ ಫಾರಿನ್ ಪಾಲಿಸಿ ಪ್ರಿನ್ಸಿಪಲ್ ಆಫ್ ನಾನ್ ಅಲೈನ್ಮೆಂಟ್ ಅಂಡ್ ಸಪೋರ್ಟ್ ಫಾರ್ ಪೀಸ್ಫುಲ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ನಮ್ದು ಯಾವಾಗಲೂ ಹೇಗೆ ನಾನ್ ಅಲೈನ್ಮೆಂಟ್, ತಟಸ್ಥವಾಗಿರೋದು, ಅದರ ಜೊತೆ ಸಂಘರ್ಷಕ್ಕೆ ಶಾಂತಿಯುತವಾದ ಪರಿಹಾರ ಬೇಕು ಅಂತ ನಾವು ಹೇಳುವವರು. ಹಾಗಾಗಿ ಈ ಒಂದು ಮಾತುಕತೆಯನ್ನು ನಾವು ಮುಖ್ಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಸೈಂಟಿಸ್ಟ್ ಅಟ್ ಇಂಪೀರಿಯಲ್ ಕಾಲೇಜ್ ಲಂಡನ್ and Zhejiang University have genetically engineered Escherichia coli, ಅಥವಾ ಇದಕ್ಕೆ ಬೇರೆ ತರ ಪ್ರೊನೌನ್ಸ್ ಮಾಡಬಹುದು, ಅಥವಾ ಈ ಕೋಲಿ ಅಂತ ನೆನ್ಪಿಟ್ಕೊಳ್ಳಿ, into self-powered biosensors that can detect mercury and other chemical using bioelectrochemistry. ನಮ್ಮ ಕನ್ನಡದಲ್ಲಿ ಬಯೋಎಲೆಕ್ಟ್ರೋಕೆಮಿಸ್ಟ್ರಿ, ಜೈವಿಕ ವಿದ್ಯುತ್ ರಸಾಯನ ಶಾಸ್ತ್ರ. ಎಷ್ಟೊಂದು ಶಾಸ್ತ್ರಗಳಿರ್ಬಹುದು, ಅದರಲ್ಲಿ ಇದು ಒಂದು ಶಾಸ್ತ್ರ. ಇಲ್ಲಿ ನೋಡಿ ಎಷ್ಟೆಷ್ಟು ಬಂದಿದೆ, ಬಯಾಲಜಿ ಬಂದಿದೆ, ಎಲೆಕ್ಟ್ರಿಸಿಟಿ ಅದಕ್ಕೆ ಸಂಬಂಧಪಟ್ಟಿದ್ದು, ಕೆಮಿಸ್ಟ್ರಿ, ಇಷ್ಟು ಮೂರು ವಿಷಯಗಳು ಒಟ್ಟಾಗಿ ಸೇರಿರುವಂತಹ ಒಂದು ಅಧ್ಯಯನ ವಿಭಾಗ ಇದು. ಇಲ್ಲಿ ಏನ್ ಮಾಡಿದ್ದಾರೆ ಇವರು, ಎರಡು ಲಂಡನ್ನ ಇಂಪೀರಿಯಲ್ ಕಾಲೇಜು ಮತ್ತೆ ಝೆಜಿಯಾಂಗ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಎಸ್ಚೆರಿಷಿಯಾ ಕೋಲಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಅದನ್ನ ಜೆನೆಟಿಕಲಿ ಇಂಜಿನಿಯರ್ ಅಂತಂದ್ರೆ ತಳೀಯವಾಗಿ ಮಾರ್ಪಡಿಸೋದು. ಈ ಯಾವ ತರ ಮಾರ್ಪಡಿಸಿದ್ದಾರೆ ಅಂತಂದ್ರೆ, ಈ ಬ್ಯಾಕ್ಟೀರಿಯಾ ಇರುತ್ತಲ್ವಾ, ಇವು ಏನಾಗಿರುತ್ತೆ, ಸೆಲ್ಫ್ ಪವರ್ಡ್ ಬಯೋಸೆನ್ಸರ್ಸ್. ಬಯೋಸೆನ್ಸರ್ ಅಂತಂದ್ರೆ ಇಲ್ಲಿ ನೋಡಿ, ಇಸ್ ಅ ಡಿವೈಸ್ ದಟ್ ಯೂಸಸ್ ಬಯೋಲಾಜಿಕಲ್ ಮಾಲಿಕ್ಯೂಲ್. ಏನ್ ಮಾಡುತ್ತೆ, ಸಂವೇದಕ ಅಂತ ಕರಿತೇವೆ ಸೆನ್ಸರ್ಗಳನ್ನ. ಸಂವೇದಕ ಏನ್ ಮಾಡುತ್ತೆ, ಈಗ ಇಲ್ಲಿ ಬಯೋಲಜಿ ಅಂತಂದ್ರೆ ನಮ್ಮ ಮುಖ್ಯವಾಗಿ ದೇಹಕ್ಕೆ ಸಂಬಂಧಪಟ್ಟಾಗಿರಬಹುದು ಬಯೋಲಾಜಿಕಲ್ ಮಾಲಿಕ್ಯೂಲ್, ಬೇರೆ ಬೇರೆ ಲಿವಿಂಗ್ ಸೆಲ್ಗಳನ್ನ, ಅದನ್ನ ಕರೆಕ್ಟ್ ಆಗಿ ಏನ್ ಮಾಡುತ್ತೆ ಇದು, ಅದನ್ನ ಯೂಸ್ ಮಾಡಿಕೊಂಡು ಆ ಮೂಲಕ to detect specific chemical compounds and convert them into measurable electrical signals for monitoring and diagnostics. ಈಗ ನಿರ್ದಿಷ್ಟವಾದ ಕೆಲವು ರಾಸಾಯನಿಕಗಳನ್ನ, ಸಂಯುಕ್ತಗಳನ್ನ ಪತ್ತೆ ಹಚ್ಚಿ ಅದನ್ನ ನೆಕ್ಸ್ಟ್ ಎಲೆಕ್ಟ್ರಿಕ್ ಸಿಗ್ನಲ್ಗಳಾಗಿ ಇದು ಕನ್ವರ್ಟ್ ಮಾಡುತ್ತೆ. ಮತ್ತೆ ಅದಕ್ಕೋಸ್ಕರ ಬೇರೆ ಬೇರೆ ಜೈವಿಕ ಅಣುಗಳನ್ನ, ಮತ್ತೆ ಇಲ್ಲಿ ನೋಡಿದರೆ ಬಯೋಲಾಜಿಕಲ್ ಮಾಲಿಕ್ಯೂಲ್ ಅಥವಾ ಲಿವಿಂಗ್ ಸೆಲ್ಗಳನ್ನ ಬಳಸ್ಕೊಳ್ಳುತ್ತೆ. ಇದು ಏನಂತ ಕರೀತಾರೆ, ಅದಕ್ಕೆ ಬಯೋಸೆನ್ಸರ್ಸ್. ಅಂದ್ರೆ ಬಯೋಲಾಜಿಕಲ್ ಮಾಲಿಕ್ಯೂಲ್, ಲಿವಿಂಗ್ ಸೆಲ್ ಅನ್ನ ಬಳಸ್ಕೊಂಡು ಕೆಮಿಕಲ್ ಕಾಂಪೌಂಡ್ ಅನ್ನ ಮುಖ್ಯವಾಗಿ ಎಲೆಕ್ಟ್ರಿಕ್ ಸಿಗ್ನಲ್ ಗೆ ಕನ್ವರ್ಟ್ ಮಾಡೋದು. ವೋಲ್ಟಾಮೆಟ್ರಿ is an electrochemical technique where current response is measured as voltage changes, widely used to detect trace quantities of ions like mercury in water. ಇದು ಒಂಥರ ಒಂದು ಟೆಕ್ನಿಕ್ ಇದು ವೋಲ್ಟಾಮೆಟ್ರಿ ಅಂತ. ವೋಲ್ಟೇಜ್ ಬದಲಾದ ಹಾಗೆ, ಈಗ ವಿದ್ಯುತ್ ಪ್ರವಾಹ ಇರುತ್ತಲ್ವ, ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೇವೆ, ಅದರಲ್ಲಿ ಆಗುವಂತ ಪ್ರತಿಕ್ರಿಯೆಯನ್ನ ಅಳಿಲಿಕ್ಕೆ ಈ ಟೆಕ್ನಿಕ್ ಅನ್ನ ಬಳಸ್ತಾರೆ. ಉದಾಹರಣೆಗೆ ನೀರಿನಲ್ಲಿ ಈ ಪಾದರಸದಂತಹ ನೋಡಿ ಅಯಾನುಗಳ ಒಂದು ಪ್ರಮಾಣವನ್ನ ಪತ್ತೆ ಹಚ್ಚಲಿಕ್ಕೆ ವೋಲ್ಟಾಮೆಟ್ರಿನ ಬಳಸ್ತಾರೆ. ಈಗ ಈ ಸೈಂಟಿಸ್ಟ್ಗಳು ಏನ್ ಮಾಡಿದ್ದಾರೆ, ಈ ಕೋಲಿ ಬ್ಯಾಕ್ಟೀರಿಯಾವನ್ನ ತಳೀಯವಾಗಿ ಮಾರ್ಪಡಿಸಿದ್ದಾರೆ. ಮತ್ತೆ ಇದನ್ನ ಬೇರೆ ಬೇರೆ ವಿದ್ಯುತ್ ರಸಾಯನ ಶಾಸ್ತ್ರ, ಅದರಲ್ಲಿ ಪಾದರಸ ಮತ್ತೆ ಬೇರೆ ಬೇರೆ ರಾಸಾಯನಿಕಗಳನ್ನ ಪತ್ತೆ ಮಾಡ್ಲಿಕ್ಕೆ ಯಾವ ರೀತಿ ಬಯೋಸೆನ್ಸರ್ ರೀತಿ ಇವುಗಳನ್ನ ಉಪಯೋಗ ಮಾಡಬಹುದು. ಸ್ವಲ್ಪ ಅರ್ಥ ಆಗದೆ ಇರಬಹುದು, ಆದ್ರೆ ಟರ್ಮ್ ಬಯೋಸೆನ್ಸರ್, ವೋಲ್ಟಾಮೆಟ್ರಿ ಇನ್ನೊಂದ್ಸರಿ ಓದಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಕೆಲವೊಂದ್ಸರಿ ಇಂಥ ಟರ್ಮ್ಗಳು ಬಯೋ ಅನ್ನುವಂತ ಶಬ್ದದ ಜೊತೆ ಅಟ್ಯಾಚ್ ಆಗಿರುತ್ತಲ್ವಾ, ಅಂತದನ್ನ ಫಿಲ್ಮ್ಸ್ ಅಲ್ಲಿ ಅವಾಗ ಕೇಳ್ತಾ ಇರ್ತಾರೆ. ಹಾಗೆ ಬಯೋಸೆನ್ಸರ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡೈರೆಕ್ಟೆಡ್ ರಾಹುಲ್ ಗಾಂಧಿ ಫೈಲ್ an affidavit within 7 days to support his allegations of voter roll manipulation in Karnataka or issue a public apology. ನೀವು ಇದರ ಬಗ್ಗೆ ನ್ಯೂಸ್ ಅಲ್ಲಿ ಕೇಳ್ತಾ ಇರಬಹುದು. ಚುನಾವಣಾ ಆಯೋಗ ಏನ್ ಹೇಳ್ತಾ ಇದೆ ಅಂತಂದ್ರೆ,
ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೆದಿದೆ ಅಂತ. ಇದಕ್ಕೋಸ್ಕರ ಒಂದು ಅವರು 7 ದಿನಗಳಲ್ಲಿ ಅಫಿಡವಿಟ್ ಅನ್ನ ಸಲ್ಲಿಸಬೇಕು ಅಥವಾ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಅಫಿಡವಿಟ್ ಅಂತಂದ್ರೆ ಕೆಲವೊಂದ್ಸರಿ ಇದು ಬೇರೆ ಬೇರೆ ತರ ಯೂಸ್ ಮಾಡ್ತಾರೆ ಈ ಟರ್ಮ್ ಅನ್ನ. ಮೊದಲನೇದು ಈಗ ಸ್ವಾರ್ನ್ ರಿಟರ್ನ್ ಸ್ಟೇಟ್ಮೆಂಟ್ ಮೇಡ್ ಅಂಡರ್ ಓತ್ ಅಂಡ್ ಇಸ್ ಲೀಗಲಿ ಅಡ್ಮಿಸಿಬಲ್ ಆಸ್ ಎವಿಡೆನ್ಸ್ ಜುಡಿಷಿಯಲ್ ಆರ್ ಕ್ವಾಸಿ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಂತಂದ್ರೆ ಇದು ನಾನೇ ಹೇಳಿಕೆ ಕೊಟ್ಟಿದ್ದು, ಇದಕ್ಕೆ ನಾನು ಬದ್ಧನಾಗಿರ್ತೇನೆ, ಒಂಥರ ಶಪಥ ಮಾಡೋ ರೀತಿ ಬರೆದಿರುವಂತಹ ಒಂದು ಲಿಖಿತವಾದ ಹೇಳಿಕೆ. ಇದನ್ನ ಬೇರೆ ಬೇರೆ ಸಾಕ್ಷಿಯಾಗಿ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ಸ್ವೀಕಾರ ಮಾಡಬಹುದು, ಕಾನೂನುಬದ್ಧವಾಗಿ ಸ್ವೀಕಾರ ಮಾಡಲಿಕ್ಕೆ ಇದನ್ನ ಬಳಸ್ಕೊಳ್ತಾರೆ. ಹಾಗಾಗಿ ಇವರು ತಾನು ಇದನ್ನ ಹೇಳಿದ್ದೇನೆ ಅಂತ ಅಫಿಡವಿಟ್ ಸಲ್ಲಿಸಬೇಕು, ಮತ್ತೆ ಅದ್ರ ಜೊತೆ ಪ್ರೂವ್ ಮಾಡ್ಲಿಕ್ಕೆ ಆಗದೆ ಇದ್ರೆ ಅದನ್ನ ಕ್ಷಮೆ ಯಾಚಿಸಬೇಕು ಅಂತ ಸಹ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ನೆನಪಿರ್ಲಿ. ಯಾವ ಆರ್ಟಿಕಲ್? ಆರ್ಟಿಕಲ್ 324. ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್, ಎಂಪವರ್ ಟು ಡಿಮ್ಯಾಂಡ್ ಅಫಿಡವಿಟ್ಸ್ ಅಂಡ್ ರೆಗ್ಯುಲೇಟ್ ಎಲೆಕ್ಟೋರಲ್ ಪ್ರೊಸೆಸ್. ಸಂವಿಧಾನಕ ಒಂದು ಸಂಸ್ಥೆ, ಸ್ವಾಯತ್ತ ಸಂಸ್ಥೆ ಇದು. 324ನೇ ವಿಧಿ ಅಡಿಯಲ್ಲಿ ಬರುತ್ತೆ. ಮತ್ತೆ ಚುನಾವಣೆಗಳನ್ನ ನಡೆಸಲಿಕ್ಕೆ ಅಧಿಕಾರವನ್ನು ಹೊಂದಿದೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀರಿ. ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ 324. ಇನ್ನು ಸೈಂಟಿಸ್ಟ್ at Yangzhou University, China, discovered a gene named CHOC5 that controls chalkiness in rice grains. chalkiness ಅಂತ ಇದೆ, ಕೆಳಗಡೆ ಹೇಳ್ತೇನೆ. reducing breakage during milling and improving grain quality. ಈಗ ಅಕ್ಕಿಗೆ ಸಂಬಂಧಪಟ್ಟಿದ್ದು ಅಥವಾ ಭತ್ತಕ್ಕೆ ಸಂಬಂಧಪಟ್ಟದ ಕೆಲವೊಂದ್ ಸಾರಿ ಇದನ್ನ ಕೇಳ್ತಾ ಇರ್ತಾರೆ. ಈ ಚಾಕಿನೆಸ್ ಟರ್ಮ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಮುಖ್ಯವಾಗಿ ಇದು ರೈಸ್ ಗ್ರೇನ್ಸ್ ಗಳಿಗೆ. ಇಟ್ಸ್ ಅ ರೈಸ್ ಟ್ರೇಟ್. ಏನಿದು ಚಾಕಿನೆಸ್ ಅಂತಂದ್ರೆ ರೈಸ್ ಟ್ರೇಟ್ ವೇರ್ ಗ್ರೇನ್ ಅಪಿಯರ್ ಒಪ್ಯಾಕ್ ಇನ್ಸ್ಟೆಡ್ ಆಫ್ ಟ್ರಾನ್ಸ್ಲುಲೆಂಟ್ ಡ್ಯೂ ಟು ಇಂಪ್ರಾಪರ್ ಸ್ಟಾರ್ಚ್ ಸ್ಟೋರೇಜ್. ಭತ್ತದ ಕಾಳುಗಳು ಅಪಾರದರ್ಶಕವಾಗಿ ಕಾಣುವಂತಹ ಒಂದು ಗುಣ ಅದು. ಅಂದ್ರೆ ಯಾಕೆ ಹೀಗಾಗುತ್ತೆ ಅಂತಂದ್ರೆ ಕೆಲವೊಂದ್ಸರಿ ಅದರ ಒಳಗಡೆ ಅಂತ ಪಿಷ್ಟ ಅಥವಾ ನಾವು ಸ್ಟಾರ್ಚ್ ಅಂತ ಹೇಳ್ತೀವಲ್ವಾ, ಆ ಸ್ಟಾರ್ಚ್ ಸಂಗ್ರಹಣೆಯ ಒಂದು ಮುಖ್ಯವಾದ ಕಾರಣದಿಂದಾಗಿ ಇದು ಉಂಟಾಗತ್ತೆ. ಮೇಕಿಂಗ್ ದಮ್ ವೀಕರ್ ಅಂಡ್ ಮೋರ್ ಪ್ರೋನ್ ಟು ಬ್ರೇಕಿಂಗ್ ಡ್ಯೂರಿಂಗ್ ಮಿಲ್ಲಿಂಗ್. ಈಗ ಮಿಲ್ಲಿಗೆ ಕಳಿಸ್ತಾರೆ ಭತ್ತವನ್ನ. ಕಳಿಸಿದಾಗ ಆ ಮಿಲ್ಲಿಂಗ್ ನಲ್ಲಿ ಗಿರಣಿ ಮಾಡ್ಬೇಕಾದ್ರೆ ಈ ಸ್ಟಾರ್ಚ್ ಅಥವಾ ಈ ಒಂದು ಚಾಕಿನೆಸ್ ನಿಂದಾಗಿ ಆ ಭತ್ತ ಬೇಗ ಒಡೆದೋಗ್ಬಿಡುತ್ತೆ. ಈಗ ಸೈಂಟಿಸ್ಟ್ ಇಲ್ಲಿ ಏನ್ ಮಾಡಿದ್ದಾರೆ, ಒಂದು CHOC5 ಅಂತ ಜೀನ್ ಅನ್ನ ಪತ್ತೆ ಹಚ್ಚಿದ್ದಾರೆ. ಈ ಜೀನ್ ಏನ್ ಮಾಡ್ತಾ ಇದೆ, ಈ ಚಾಕಿನೆಸ್ ಅನ್ನ ನಿಯಂತ್ರಣ ಮಾಡ್ತಾ ಇದೆ. ನ್ಯೂ ಸ್ಟಡಿ ಶೋಸ್ ದಟ್ ಬಯೋಡೈವರ್ಸಿಟಿ ಅಕ್ರಾಸ್ ಎಕೋಸಿಸ್ಟಮ್ಸ್ follows a hidden onion-like pattern with dense unique species at the core and gradually fewer shared species toward the periphery. ನೀವು ಈರುಳ್ಳಿ ನೋಡಿರ್ತೀರಲ್ವಾ, ಹೀಗೆ ಈ ತರ ತುಂಬಾ ಪದರ ಇರುತ್ತೆ. ಈಗ ಇಲ್ಲಿ ಹೊಸ ಸ್ಟಡಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಬಯೋಡೈವರ್ಸಿಟಿ ಸಹ, ಜೀವ ವೈವಿಧ್ಯತೆ ಸಹ ಈ ತರ ಈರುಳ್ಳಿ ಮಾದರಿ. ಇದು ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗುತ್ತಾ ಅಥವಾ ಅದು ಆ ರೀತಿ ಕಾಣಿಸ್ ನನಗೆ ಗೊತ್ತಿಲ್ಲ. ಆದ್ರೆ ಈರುಳ್ಳಿ ತರಾನೇ ಈ ಜೀವ ವೈವಿಧ್ಯತೆ ಸಹ ಆನಿಯನ್ ಲೈಕ್ ಪ್ಯಾಟರ್ನ್ ಅನ್ನ ಹೊಂದಿರುತ್ತೆ. ಡೆನ್ಸ್ ಯೂನಿಕ್ ಸ್ಪೀಶೀಸ್ ಅಂತಂದ್ರೆ ಕೇಂದ್ರದಲ್ಲಿ, ಈ ಸೆಂಟರ್ ನಲ್ಲಿ ಏನಿರುತ್ತೆ, ವಿಶಿಷ್ಟವಾದಂತಹ ಸ್ಪೀಶೀಸ್ ಗಳಿರುತ್ತೆ. ಅದೇ ರೀತಿ ಹೊರಗೆ ಹೋಗ್ತಾ ಇದ್ದ ಹಾಗೆ ಫೆರಿಫೆರಿ ಅಂತ ಕರೀತೇವೆ, ಹೊರ ವಲಯದಲ್ಲಿ ಮುಖ್ಯವಾಗಿ ಯಾವ ರೀತಿ ಶೇರ್ಡ್ ಸ್ಪೀಶೀಸು, ಕಡಿಮೆ ರೀತಿ ಹಂಚಿಕೆ ಆದಂತಹ ಜಾತಿಗಳು ಅಂತ ಹೇಳ್ತೇವೆ. ಶೇರ್ಡ್ ಸ್ಪೀಶೀಸು ಗ್ರಾಜುವಲಿ ಫಿವರ್ ಟುವರ್ಡ್ಸ್ ಪೆರಿಫೆರಿ. ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯುನಿಕ್ ಆಗಿರೋದು ಎಲ್ಲಿರೋದು, ಡೆನ್ಸ್ ಯುನಿಕ್ ಸ್ಪೀಶೀಸ್ ಎಲ್ಲಿರುತ್ತೆ, ಸೆಂಟರ್ ಅಲ್ಲಿ. ಅದ್ ನೆನ್ಪಿಟ್ಕೊಳ್ಳಿ. ಇನ್ನು ಕಡಿಮೆದು ಅಥವಾ ಸ್ಪೀಶೀಸ್ ಗಳ ಸಂಖ್ಯೆ ಕಡಿಮೆ ಆಗ್ತಾ ಶೇರ್ಡ್ ಸ್ಪೀಶೀಸ್ ಇರೋದೆಲ್ಲ ಹೊರಗಡೆ. ಇನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇಸ್ ಅ ರೀಜನ್ ರಿಚ್ ಇನ್ ಎಂಡೆಮಿಕ್ ಸ್ಪೀಶೀಸ್ ಬಟ್ ಅಂಡರ್ ಥ್ರೆಟ್. ಹಾಟ್ಸ್ಪಾಟ್ ಇದನ್ನ ಕೇಳಿರ್ತೀರಿ ಎನ್ವೈರ್ಮೆಂಟ್ ಅಲ್ಲಿ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ. ಏನಿರುತ್ತೆ ಇದರಲ್ಲಿ, ಎಂಡೆಮಿಕ್ ಅಂತಂದ್ರೆ ಆ ಪ್ರದೇಶದಲ್ಲಿ ಮಾತ್ರ ಕಂಡು ಬರುವಂತಹ ಸ್ಥಳೀಯ ಪ್ರಭೇದಗಳು, ಎಂಡೆಮಿಕ್ ಟು ದಟ್ ರೀಜನ್ ಅಂತ ಕರೀತೇವೆ. ಮತ್ತೆ ಅವುಗಳಿಗೆ ಥ್ರೆಟ್ ಎದುರಾಗಿರುತ್ತೆ, ಅಪಾಯ ಎದುರಾಗಿರುತ್ತೆ. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪೇಷಿಯಲ್ ಪ್ಯಾಟರ್ನ್ಸ್ ಲೈಕ್ ಕೋರ್ ಪೆರಿಫೆರಿ ಡಿಸ್ಟ್ರಿಬ್ಯೂಷನ್ ಹೆಲ್ಪ್ಸ್ ಇನ್ ಪ್ರಯಾರಿಟೈಸಿಂಗ್ ಕನ್ಸರ್ವೇಷನ್ ಸ್ಟ್ರಾಟಜೀಸ್. ಈಗ ನಮಗೆ ಈಗ ಒಂದು ಆನಿಯನ್ ಲೈಕ್ ಪ್ಯಾಟರ್ನ್ ಇದೆ ಅಂತ ಗೊತ್ತಾಯ್ತಲ್ವಾ, ಈ ಪ್ಯಾಟರ್ನ್ ಅನ್ನ ಇಟ್ಕೊಂಡು ನಾವು ಹಾಗಾದ್ರೆ ತುಂಬಾ ಈ ರೀತಿಯ ಪ್ರಭೇದಗಳು ಇಲ್ಲಿ ವಾಸ ಮಾಡುತ್ತವೆ, ಅವುಗಳಿಗೆ ಯಾವ ರೀತಿ ರಕ್ಷಣಾ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಇಕೋಲಾಜಿಕಲ್ ಗ್ರೇಡಿಯಂಟ್ಸ್, ಕನ್ನಡದಲ್ಲಿ ಈ ಗ್ರೇಡಿಯಂಟ್ಸ್ ಅನ್ನೋದಕ್ಕೆ ಕರೆಕ್ಟ್ ಆದ ಶಬ್ದ ಸಿಕ್ಕಿಲ್ಲ. ನಿಮ್ಗೇನಾದ್ರೂ ಸಿಕ್ಕಿದ್ರೆ ತಿಳಿಸಬಹುದು. ಅದು ಏರುಪೇರು, ಇಳಿಜಾರು ಅಂತೆಲ್ಲ ಹೇಳ್ತಾ ಇರುತ್ತೆ, ಆದ್ರೆ ಇದು ಸರಿಯಾದ ಶಬ್ದ ಅಲ್ಲ ನನ್ನ ಪ್ರಕಾರ.
ಇಕೊಲಾಜಿಕಲ್ ಗ್ರೇಡಿಯಂಟ್ಸ್ ಆರ್ ಗ್ರಾಜುವಲ್ ಚೇಂಜಸ್, ನಿಧಾನವಾಗಿ ಚೇಂಜ್ ಆಗ್ತಾ ಹೋಗೋದು ಇನ್ ಸ್ಪೀಶೀಸ್ ಕಾಂಪೋಸಿಷನ್ ಅಂಡ್ ಕಮ್ಯುನಿಟಿ ಸ್ಟ್ರಕ್ಚರ್ ಅಕ್ರಾಸ್ ಸ್ಪೇಸ್. ಈಗ ಒಂದು ಸ್ಥಳದಲ್ಲಿ ಉದಾಹರಣೆಗೆ ನೋಡಿ, ಫ್ರಮ್ ಫಾರೆಸ್ಟ್ ಕೋರ್ ಟು ಎಡ್ಜಸ್, ಒಂದು ದೊಡ್ಡ ಕಾಡಿದೆ ಅಂತ ಇಟ್ಕೊಂಡ್ರೆ ಕೋರ್ ಅಂದ್ರೆ ಸೆಂಟರ್ ಇಂದ ಅಥವಾ ಮುಖ್ಯವಾದ ಡೆನ್ಸ್ ಕಾಡ್ನಿಂದ ಹೊರಗಡೆ ಈ ರೀತಿ ಹೊರಗಡೆ ಪ್ರದೇಶ ಬರ್ತಾ ಹೋಗುತ್ತಲ್ವಾ, ಆ ಹೊರಗಡೆ ಹೇಗೆ ಆ ಸ್ಪೀಶೀಸ್ ಕಾಂಪೋಸಿಷನ್, ಈಗ ಪ್ರಭೇದಗಳ ಒಂದು ಸಂಯೋಜನೆ ಮತ್ತೆ ಯಾವ ರೀತಿ ಕಮ್ಯುನಿಟಿ ಸ್ಟ್ರಕ್ಚರ್ ಇದೆಲ್ಲ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ಎಕಾಲಜಿಕಲ್ ಗ್ರೇಡಿಯಂಟ್ಸ್ ಅಂತ ಕರಿತೇವೆ. ಅಂತಂದ್ರೆ ಅದೊಂದು ಗ್ರಾಜುವಲ್ ಚೇಂಜ್, ನಿಧಾನವಾಗಿ ತುಂಬಾ ಸ್ಪೀಶೀಸ್ ಗಳಿರೋದು ನಿಧಾನವಾಗಿ ಹೊರಗಡೆ ಬರ್ತಾ ಇದೆ, ಕಡಿಮೆ ಆಗ್ತಾ ಹೋಗುತ್ತಲ್ವಾ, ಅದಕ್ಕೆ ಎಕಾಲಜಿಕಲ್ ಗ್ರೇಡಿಯಂಟ್ಸ್. ಸ್ಟ್ರಾಂಗ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್ ಆಕ್ಟಿವಿಟೀಸ್. ಯಾವುದು ಈ ಇಕೊಲಾಜಿಕಲ್ ಗ್ರೇಡಿಯಂಟ್ಸ್ ಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತಂದ್ರೆ ಒಂದು ಕ್ಲೈಮೇಟ್ ಚೇಂಜು, ಇನ್ನೊಂದು ಮನುಷ್ಯರ ಬೇರೆ ಬೇರೆ ಚಟುವಟಿಕೆಗಳು. ಇದಾದ ನಂತರ ಮುಂದಿನದು, ಅಟ್ ಸಮ್ಮಿಟ್ ರಷ್ಯನ್ ಪ್ರೆಸಿಡೆಂಟ್ Putin, Vladimir Putin reportedly agreed with US and EU leaders to provide Ukraine with security guarantees similar to NATO Article 5 collective defense mandate. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಒಂದು ಸಮ್ಮಿಟ್ ನಲ್ಲಿ ಉಕ್ರೇನ್ ಅಧ್ಯಕ್ಷ ಪುಟಿನ್ ಅವರು ಏನ್ ಹೇಳಿದ್ದಾರೆ, ಸಾರಿ ಉಕ್ರೇನ್ ಅಧ್ಯಕ್ಷರಲ್ಲ, ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟ ಉಕ್ರೇನ್ಗೆ, ಈಗ ನ್ಯಾಟೋ ಸಂಘಟನೆ ನಿಮ್ಗೆ ಗೊತ್ತಿರಬಹುದು ಕೆಳಗಡೆ ಇದೆ, ಆ ರೀತಿನೇ ಒಂದು ಸಾಮೂಹಿಕ ರಕ್ಷಣೆ ಕೊಡಬಹುದು ಅಂತ, ಅದಕ್ಕೆ ತನ್ನ ಸಹಕಾರ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂತಂದ್ರೆ ಇವ್ರು ಹೋಗಿ ಅದನ್ನ ರಕ್ಷಣೆ ಕೊಡ್ತಾರೆ ಅಂತಲ್ಲ, ಆದ್ರೆ ಅದಕ್ಕೆ ಒಪ್ಕೊಂಡಿದ್ದಾರೆ ಅವರು. ಈ US EU ಎಲ್ಲ ಬಂದು ಯುಕ್ರೇನ್ಗೆ ಏನಾದ್ರು ಸಾಮೂಹಿಕ ರಕ್ಷಣೆ ಕೊಡುತ್ತೆ ಅಂತಂದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿ. ಇನ್ನು ನ್ಯಾಟೋ ಆರ್ಟಿಕಲ್ 5 ಎಸ್ಟಾಬ್ಲಿಷಸ್ ದಿ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿವ್ ಡಿಫೆನ್ಸ್. ಕಲೆಕ್ಟಿವ್ ಡಿಫೆನ್ಸ್ ಅಂತಂದ್ರೆ ಸಾಮೂಹಿಕ ರಕ್ಷಣೆ. ಏನ ಹಾಗಂತಂದ್ರೆ, ಮೀನಿಂಗ್ ಅನ್ ಆರ್ಮಡ್ ಅಟ್ಯಾಕ್ ಅಗೇನ್ಸ್ಟ್ ಒನ್ ಮೆಂಬರ್ ಇಸ್ ಕನ್ಸಿಡರ್ಡ್ ಅನ್ ಅಟ್ಯಾಕ್ ಅಗೇನ್ಸ್ಟ್ ಆಲ್, ಫಾರ್ಮಿಂಗ್ ದಿ ಕೋರ್ ಆಫ್ ನ್ಯಾಟೋ ಸೆಕ್ಯೂರಿಟಿ ಫ್ರೇಮ್ವರ್ಕ್. ನ್ಯಾಟೋದಲ್ಲಿ ತುಂಬಾ ದೇಶಗಳಿದೆ, ಎಷ್ಟು ದೇಶ ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಯಾವ್ದಾದ್ರು ಒಂದು ದೇಶದ ಮೇಲೆ ಅಟ್ಯಾಕ್ ಆದ್ರೆ ಇಡೀ ನ್ಯಾಟೋ ಗ್ರೂಪ್ ಮೇಲೆ ಅಟ್ಯಾಕ್ ಆದ ಹಾಗೆ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಅಟ್ಯಾಕ್ ಆನ್ ಒನ್ ಮೆಂಬರ್ ಕನ್ಸಿಡರ್ಡ್ ಅನ್ ಅಟ್ಯಾಕ್ ಅಗೇನ್ಸ್ಟ್ ಆಲ್. ಹಾಗಾಗಿ ಅದು ಸೆಕ್ಯೂರಿಟಿ ಫ್ರೇಮ್ವರ್ಕ್. ಅದ್ರದ್ದು ಸೆಕ್ಯೂರಿಟಿ ಗ್ಯಾರಂಟಿ ಇನ್ ಇಂಟರ್ನ್ಯಾಷನಲ್ ರಿಲೇಷನ್. ಸೆಕ್ಯೂರಿಟಿ ಗ್ಯಾರಂಟಿ ಅಂತ ಇಂಟರ್ನ್ಯಾಷನಲ್ ರಿಲೇಷನ್ ಬರುವಂತ ಟರ್ಮ್ ಏನ್ ಹೇಳುತ್ತೆ ಅಂತಂದ್ರೆ, ಇಟ್ ರೆಫರ್ಸ್ ಟು ಫಾರ್ಮಲ್ ಪ್ಲೆಡ್ಜ್ ಬೈ ಸ್ಟೇಟ್ಸ್ ಆರ್ ಅಲಯನ್ಸಸ್ ಪ್ರೊಟೆಕ್ಟ್ ಅನದರ್ ಕಂಟ್ರಿ ಸಾವರ್ನಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ. ಅಂತಂದ್ರೆ ಒಂದು ದೇಶ ಇನ್ನೊಂದು ದೇಶದ ಸಾರ್ವಭೌಮತೆ ಅಥವಾ ಪ್ರಾದೇಶಿಕ ಸಮಗ್ರತೆಯನ್ನು ರಕ್ಷಿಸಲಿಕ್ಕೆ, ಈಗ ಒಂದು ದೇಶ ಅಥವಾ ಬೇರೆ ಬೇರೆ, ಇಲ್ಲಿ ಸ್ಟೇಟ್ ಅಂತಂದ್ರೆ ರಾಜ್ಯ ಅಂತ ನಾವು ಹೇಳಬಹುದು, ಆದ್ರೆ ಇಲ್ಲಿ ನಿಜವಾಗ್ಲೂ ರಾಜ್ಯ ಅನ್ನೋಕ್ಕಿಂತ ಬೇರೆ ಬೇರೆ ದೇಶಗಳು ಮೈತ್ರಿಕೂಟ ನೀಡುವಂತಹ ಒಂದು ಭರವಸೆ. ಆಫನ್ ಟು ಡಿಟರ್ ಎಕ್ಸ್ಟರ್ನಲ್ ಅಗ್ರೇಷನ್ ಅಂತಂದ್ರೆ ಬೇರೆ ಬೇರೆ ಬಾಹ್ಯ ಆಕ್ರಮಣವನ್ನ ತಡಿಲಿಕ್ಕೆ ಈ ಒಂದು ಭದ್ರತಾ ಸೆಕ್ಯೂರಿಟಿ ಗ್ಯಾರಂಟಿಯನ್ನ ಯೂಸ್ ಮಾಡ್ತಾರೆ. ಇದಾದ ನಂತರ ಕ್ವಶನ್ ಇದೆ ನೋಡಿ, with reference to biosensors and their application, consider the following statements. Biosensor necessarily uses only enzymes to detect chemical compounds. Only enzymes use ಮಾಡುತ್ತಾ ಅದು. ಜೆನೆಟಿಕಲಿ ನೋಡಿ, ಓನ್ಲಿ ಅಂತ ಬಂದಾಗ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳಿದ್ದೆ ಮೊದಲು. ಜೆನೆಟಿಕಲಿ ಇಂಜಿನಿಯರ್ಡ್ ಎಸ್ಚೆರಿಶಿಯಾ ಕೋಲಿ ಬೇಸ್ಡ್ ಬಯೋಸೆನ್ಸರ್ ಕ್ಯಾನ್ ಫಂಕ್ಷನ್ ಆಸ್ ಅ ಸೆಲ್ಫ್ ಪವರ್ ಡಿಟೆಕ್ಟರ್ ತರ ಯೂಸ್ ಮಾಡುತ್ತಾ ಅದು ಫಂಕ್ಷನ್ ಆಗುತ್ತಾ. The basic function of a biosensor is to convert the presence of specific compound into measurable electrical signal. Basic function of biosensor ನೋಡ್ಕೊಳ್ಳಿ ಕರೆಕ್ಟ್ ಆಗಿ, ಒಂದು ಕಂಪೌಂಡ್ ಅನ್ನ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡೋದು. ಎಷ್ಟು ಕರೆಕ್ಟ್? ಓನ್ಲಿ ಟು. ಒನ್ ಇಸ್ ಇನ್ಕರೆಕ್ಟ್. ಬಯೋಸೆನ್ಸರ್ ಮೇ ಯೂಸ್ ಎನ್ಸೈಮ್ಸ್ ಆರ್ ಲಿವಿಂಗ್ ಸೆಲ್ಸ್. ನಾವು ಹೇಳಿದ್ವಲ್ವಾ ಅವಾಗ, ಲಿವಿಂಗ್ ಸೆಲ್ ಗಳನ್ನ ಸಹ ಯೂಸ್ ಮಾಡ್ಕೊಳ್ಳುತ್ತೆ, ನಾಟ್ ಜಸ್ಟ್ ಎಂಜೈಮ್ಸ್. ಎರಡನೇದು ಮೂರನೇದು ಕರೆಕ್ಟ್. ಕೆಳಗಡೆ ಎಕ್ಸ್ಪ್ಲನೇಷನ್ ಇದೆ. ಬಯೋಸೆನ್ಸರ್ ಯಾವ್ದಕ್ಕೆ ಡಿಸೈನ್ ಮಾಡಿರ್ತಾರೆ? ಡಿಟೆಕ್ಟ್ ಕಂಪೌಂಡ್ಸ್ ಯೂಸಿಂಗ್ ಬಯೋಲಾಜಿಕಲ್ ಮಾಲಿಕ್ಯೂಲ್ಸ್ ಆರ್ ಲಿವಿಂಗ್ ಸೆಲ್ಸ್, ಕನ್ವರ್ಟಿಂಗ್ ದೆಮ್ ಇಂಟು ಎಲೆಕ್ಟ್ರಿಕ್ ಸಿಗ್ನಲ್ಸ್. ಈಗ ಈ ಕೋಲಿ ಬೇಸ್ಡ್ ಬಯೋಸೆನ್ಸರ್ ಇಸ್ ಸೆಲ್ಫ್ ಪವರ್ಡ್, ಅದಕ್ಕೆ ಸೆಲ್ಫ್ ಪವರ್ಡ್ ಇದೆ, ಆ ರೀತಿ ಯೂಸ್ ಮಾಡ್ತಾರೆ. ವಿತ್ ರೆಫರೆನ್ಸ್ ಟು ಬಯೋಡೈವರ್ಸಿಟಿ ಪ್ಯಾಟರ್ನ್ಸ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ನ್ಯೂ ಸ್ಟಡಿ ಶೋಸ್ ದಟ್ ಬಯೋಡೈವರ್ಸಿಟಿ ಇಸ್ ಡೆನ್ಸೆಸ್ಟ್ ಅಂಡ್ ಮೋಸ್ಟ್ ಯುನಿಕ್ ಅಟ್ ಪೆರಿಫರಿ ಆಫ್ ಎಕೋಸಿಸ್ಟಮ್ಸ್, while shared species dominate the core. ಯುನಿಕ್ ಇರೋದು ಪೆರಿಫರಿಯಲ್ ಇದೆ ಅಂತ ಹೇಳ್ತಿದ್ದಾರೆ, ಅಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ಶೇರ್ಡ್ ಸ್ಪೀಶೀಸ್ ಕೋರ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟಾ ರಾಂಗಾ ನೋಡಿ.
ಅಂಡರ್ಸ್ಟ್ಯಾಂಡಿಂಗ್ ಕೋರ್ ಪೆರಿಫೆರಿ ಡಿಸ್ಟ್ರಿಬ್ಯೂಷನ್ ಆಫ್ ಸ್ಪೀಶೀಸ್ ಕ್ಯಾನ್ ಸ್ಟ್ರೆಂಥನ್ ಕನ್ಸರ್ವೇಷನ್ ಸ್ಟ್ರಾಟಜೀಸ್ ಇನ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ಅದ್ರ ನಮ್ಗೆ ಹೆಲ್ಪ್ ಆಗುತ್ತಲ್ವಾ ಕನ್ಸರ್ವೇಷನ್ ಅಲ್ಲಿ. ಇಕೊಲಾಜಿಕಲ್ ಗ್ರೇಡಿಯಂಟ್ಸ್ ಡಿಸ್ಕ್ರೈಬ್ ಸ್ಪೇಷಿಯಲ್ ಚೇಂಜಸ್ ಇನ್ ಕಮ್ಯುನಿಟಿ ಕಾಂಪೋಸಿಷನ್ ಆಫನ್ ಇನ್ಫ್ಲುಯೆನ್ಸ್ಡ್ ಬೈ ಹ್ಯೂಮನ್ ಆಕ್ಟಿವಿಟಿ ಅಂಡ್ ಕ್ಲೈಮೇಟ್ ಚೇಂಜ್. ಇಕೊಲಾಜಿಕಲ್ ಗ್ರೇಡಿಯಂಟ್ಸ್ ಬಗ್ಗೆ ಸ್ಪೇಷಿಯಲ್ ಚೇಂಜಸ್ ಆಗೋದು ಎಷ್ಟು ಕರೆಕ್ಟು? 2 ಕರೆಕ್ಟು, 1 ಇನ್ಕರೆಕ್ಟು. ಯಾಕಂತಂದ್ರೆ ಅಲ್ಲಿ ಕೊಟ್ಟಿರೋದ್ರ ಅಪೋಸಿಟ್ ಅಂತಂದ್ರೆ ಕೋರ್ ಅಲ್ಲಿ ಡೆನ್ಸ್ ಆಗಿರುತ್ತೆ, ಯುನಿಕ್ ಆಗಿರೋ ಸ್ಪೀಶೀಸ್ಗಳಿರುತ್ತೆ, ಪೆರಿಫೆರಿಯಲ್ಲಿ ಶೇರ್ಡ್ ಸ್ಪೀಶೀಸ್ಗಳಿರುತ್ತೆ. 2ನೇದು 3ನೇದು ಕರೆಕ್ಟ್ ಇದೆ. ಇನ್ನು ವಿತ್ ರೆಫರೆನ್ಸ್ ಟು ರೀಸೆಂಟ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ರಷ್ಯಾ ಇಟ್ ಸೆಲ್ಫ್ ಹ್ಯಾಸ್ ಆಫರ್ಡ್ ಉಕ್ರೇನ್ ಅ ಡೈರೆಕ್ಟ್ ಸೆಕ್ಯೂರಿಟಿ ಗ್ಯಾರಂಟಿ ಸಿಮಿಲರ್ ಟು ನ್ಯಾಟೋ ಆರ್ಟಿಕಲ್ 5. ರಷ್ಯಾನೇ ಆಫರ್ ಮಾಡ್ತಾ ಇದೆಯಾ, ಅಥವಾ ಬೇರೆ US EUಗೆ ನೀವು ಮಾಡಿದ್ರು ಅಥವಾ ನಿಮ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಟ್ಟರು ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದೆಯಾ? ಈ ಕೊಟ್ಟಿರೋ ಸ್ಟೇಟ್ಮೆಂಟ್ ರಷ್ಯಾ ಇಟ್ ಸೆಲ್ಫ್ ಆಫರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನ್ಯಾಟೋಸ್ ಆರ್ಟಿಕಲ್ 5 ಇಸ್ ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಕಲೆಕ್ಟಿವ್ ಡಿಫೆನ್ಸ್, ಟ್ರೀಟಿಂಗ್ ಅನ್ ಅಟ್ಯಾಕ್ ಆನ್ ಒನ್ ಆಸ್ ಅನ್ ಅಟ್ಯಾಕ್ ಆನ್ ಆಲ್ ಅಲ್ವಾ? In international relations, security guarantees are formal pledges by states or alliances to safeguard another country's sovereignty and territorial integrity. ಇದು ಸಹ ನಿಮ್ಗೆ ಗೊತ್ತಾಗಿರಬಹುದು. ಎಷ್ಟು ಕರೆಕ್ಟು? 2ನೇದು ಮತ್ತೆ 3ನೇದು ಕರೆಕ್ಟ್. 1 is incorrect. Russia only agreed to allow US and EU allies, did not itself provide one. ಅದೇ ಕೊಡುತ್ತೆ ಅಂತಲ್ಲ, ಅದು ಕೊಡ್ಲಿಕ್ಕೆ ಹೋಗ್ತಾನೂ ಇಲ್ಲ. ಅದೇ ಆಕ್ರಮಣ ಮಾಡುವ ಪ್ರವೃತ್ತಿನ ಹೊಂದಿರುತ್ತೆ, ಅಗ್ರೆಸಿವ್ ಪಾಲಿಸಿಯನ್ನು. ಇನ್ನು ವೊಕ್ಯಾಬ್ಯುಲರಿ ನೋಡೋಣ ಈಗ ಇವತ್ತಿಂದು. He had to replete box of old memories. He had to replete ಅಂತಂದ್ರೆ ತುಂಬಿಕೊಂಡಿರೋದು. ಇಲ್ಲಿ ಒಂದು ಸಂದರ್ಭದಲ್ಲಿ ಒಂದು ಮನಸ್ಸಿನ ತುಂಬಾ ಓಲ್ಡ್ ಮೆಮೊರೀಸ್, ಹಳೆ ಕಾಲದ ನೆನಪುಗಳು ತುಂಬಿಕೊಂಡಿತ್ತು. ಅ ಟ್ರೂ ಮೆಮೆಂಟೋ ಆಫ್ ಹಿಸ್ ಚೈಲ್ಡ್ಹುಡ್. ಮೆಮೆಂಟೋ ಅಂತಂದ್ರೆ ಕೀಪ್ ಸೇಕ್ ಅಥವಾ ಜ್ಞಾಪಕಾರ್ಥವಾಗಿ ಅವನ ಬಾಲ್ಯಕಾಲದ ಘಟನೆಗಳೆಲ್ಲ ನೆನಪಿಗೆ ಬರ್ತಾ ಇದೆ ಈಗ. He decided to sequester himself for the weekend, ಸಾರ್ಟ್ ಥ್ರೂ ದೆಮ್. ಅವನೇನ್ ಮಾಡ್ದ ಈಗ, ಏನ್ ಡಿಸೈಡ್ ಮಾಡಿದಾನೆ ಅಂತಂದ್ರೆ ಸೀಕ್ವೆಸ್ಟರ್ ಹಿಮ್ಸೆಲ್ಫ್ ಅಂದ್ರೆ ಐಸೋಲೇಟ್ ಆಗೋದು, ಪ್ರತ್ಯೇಕಿಸ್ಕೊಳ್ಳೋದು. ತನ್ನನ್ನ ವೀಕೆಂಡ್ ಅಲ್ಲಿ ಎಲ್ಲದರಿಂದ ಸ್ವಲ್ಪ ಪ್ರತ್ಯೇಕವಾಗಿ ಇಟ್ಕೊಳ್ಳೋಣ ಅಥವಾ ಬೇರೆಯವರಿಂದ ದೂರ ಇರೋಣ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಲಿಟ್ಲ್ ಬಿಟ್ ಆಫ್ ಆರ್ಟಿಫೈಸ್ ಟು ಎಸ್ಕೇಪ್ ಹಿಸ್ ಕರೆಂಟ್ ವರೀಸ್. ಆರ್ಟಿಫೈಸ್ ಅಂತಂದ್ರೆ ಟ್ರಿಕ್, ತಂತ್ರ. ಈಗ ಆಗ್ತಾ ಇರೋ ಪ್ರಾಬ್ಲಮ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದ್ರು ದಾರಿ ಹುಡುಕ್ತಾ ಇದ್ದ. ಅವಾಗ ಹಳೆ ಕಾಲದ ನೆನಪುಗಳೆಲ್ಲ ಬರ್ತಾ ಇತ್ತು. ಎಲ್ಲರಿಂದ ದೂರವಾಗಿ ತಾನು ತನ್ನದೇ ಆದ ಲೋಕದಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾನೆ. ಈಗ ಆಗ್ತಾ ಇರುವಂತ ಬೇರೆ ಬೇರೆ ಚಿಂತೆಗಳಿಂದ ಆರ್ಟಿಫೈಸ್, ತಪ್ಪಿಸ್ಕೊಳ್ಳಿಕ್ಕೆ ಒಂದು ತಂತ್ರ ಇದೆ. He hoped his boss would be conciliatory about his absence on Monday. ಅವನೇನು ಆಶಾಭಾವನೆ ಇಟ್ಕೊಂಡಿದ್ದ, ಹೋಪ್ ಇಟ್ಕೊಂಡಿದ್ದ ಅಂತಂದ್ರೆ his boss would be conciliatory ಅಂತಂದ್ರೆ ಪ್ಯಾಸಿಫೈಯಿಂಗ್ ಅಥವಾ ಸಮಾಧಾನಕರ. ಅವನು ಸೋಮವಾರ ರಜೆ ಹಾಕ್ತಿದ್ದ ಅಂತ ಅನ್ಸುತ್ತೆ, ಹಾಗಾಗಿ ರಜೆ ಹಾಕಿದ್ರು ಬಾಸ್ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಮಾಧಾನಕರವಾಗಿರ್ತಾರೆ, ಸಮಾಧಾನದಿಂದ ಇರ್ತಾರೆ ಅಂತ ಅನ್ಕೊಂಡಿದ್ದ. ಇದು ವೊಕ್ಯಾಬ್ಯುಲರಿ ಆಯ್ತು. ಇನ್ನು ಒಂದು ಆರ್ಟಿಕಲ್ ನೋಡೋಣ. ಕನ್ಸರ್ವೇಷನ್ ಮ್ಯಾನುವಲ್ ಡ್ರಾಫ್ಟೆಡ್ ಬೈ ದಿ ಆರ್ಡಿನರಿ ಸಿಟಿಸನ್. ಮೇನ್ಸ್ ಅಲ್ಲಿ GS1 ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ಇರುತ್ತೆ, ಮತ್ತೆ ಅದೇ ರೀತಿ GS2 ದಲ್ಲಿ ಪಾಲಿಟಿ ಇದೆ, GS3 ದಲ್ಲಿ ಎಕಾನಮಿ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಆದ್ರೆ ಈ ಒಂದು ನಮ್ಮ ಟ್ರೆಡಿಷನ್ ಪ್ರಿಸರ್ವೇಷನ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಟ್ ಅಂಡ್ ಕಲ್ಚರಲ್ಲೂ ಇಂಪಾರ್ಟೆಂಟ್ ಇದು. ಅದೇ ರೀತಿ ಎಕಾನಮಿಯಲ್ಲೂ ಸಹ ಟೂರಿಸಂಗೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಇದನ್ನ ಆಡ್ ಮಾಡಬಹುದು. ಆರ್ಟಿಕಲ್ ಇಸ್ ಅಬೌಟ್ ಹೌ ಇಂಡಿಯಾ ಶುಡ್ ಪ್ರಿಸರ್ವ್ ಇಟ್ಸ್ ಮಾನ್ಯುಮೆಂಟ್ಸ್. ನಮ್ಮ ದೇಶದ ಬೇರೆ ಬೇರೆ ಕಲಾಕೃತಿಗಳಿರ್ಬಹುದು, ಮಾನ್ಯುಮೆಂಟ್ಗಳನ್ನ ಅಥವಾ ಯಾವುದೇ ರೀತಿ ಒಂದು ಪಾರಂಪರಿಕ ಸ್ಥಾನಗಳನ್ನ ಹೇಗೆ ನಾವು ಪ್ರಿಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇರುವಂತದ್ದು. ಮೋರ್ ಥಾಟ್ಫುಲ್, ಹೋಲಿಸ್ಟಿಕ್ ಅಂಡ್ ಪೀಪಲ್ ಫ್ರೆಂಡ್ಲಿ ವೇ. ಅಂದ್ರೆ ಸುಮ್ಮನೆ ಏನೇನೋ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಸರಿಯಾಗಿರ್ಬೇಕು, ವಿಚಾರ ಇಟ್ಕೊಂಡಿರ್ಬೇಕು, ವಿಚಾರವಂತಿಕೆಯನ್ನ ಇಟ್ಕೊಂಡಿರ್ಬೇಕು, ಥಾಟ್ಫುಲ್ ಆಗಿರ್ಬೇಕು, ಹೋಲಿಸ್ಟಿಕ್ ಆಗಿರ್ಬೇಕು, ಅಂದ್ರೆ ಸಮಗ್ರವಾಗಿ ಎಲ್ಲವನ್ನ ಕನ್ಸಿಡರ್ ಮಾಡಿರ್ಬೇಕು. ಮತ್ತೆ ಪೀಪಲ್ ಫ್ರೆಂಡ್ಲಿ, ಜನರಿಗೂ ಸಹ ಅದು ಫ್ರೆಂಡ್ಲಿ ಆಗಿರ್ಬೇಕು, ಅಂದ್ರೆ ಜನರು ಸಹ ಅದನ್ನ ಮಾಡ್ಲಿಕ್ಕೆ ಮುಂದಾಗಬೇಕು. ನಾಟ್ ಜಸ್ಟ್ ಬೈ ರಿಪೇರಿಂಗ್ ವಾಲ್ಸ್ ಅಂಡ್ ಸ್ಟೋನ್ಸ್. ಅಂತಂದ್ರೆ ಕೆಲವೊಂದ್ ಕಡೆ ಸರ್ವೆ ಮಾಡ್ತಾರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅವ್ರು ಬಂದು ಒಂದು ರಿಪೇರಿ ಮಾಡಿ ಹೋಗ್ತಾರೆ. ಸ್ಟೋನು ಬಲಕ್ಕೆ ತಿರುಗಿದ್ದು ಎಡಕ್ಕೆ ತಿರುಗಿಸಿ ಹೋಗಿರ್ತಾರೆ. ಅಂತಂದ್ರೆ ಅವರು ಚೆನ್ನಾಗಿ ಮಾಡಿರ್ತಾರೆ, ನಾವು ಹಾಗೆ ಹೇಳೋದು ತಪ್ಪಾಗತ್ತೆ. ಆದ್ರೆ ಎಷ್ಟೋ ಕಡೆ ಹಾಗಾಗ್ಬಿಡುತ್ತೆ, ಅಷ್ಟಕ್ಕೆ ಸೀಮಿತ ಆಗ್ಬಿಡುತ್ತೆ ಅಂತ. ಒಂದ್ ಕಡೆ ಮೊದಲು ಇಲ್ಲಿರ್ತಿತ್ತು, ಈಗ ಪಕ್ಕದಲ್ಲೆಲ್ಲ ಇಟ್ಟು ಹೋಗ್ಬಿಡ್ತಾರೆ, ಅಂತಂದ್ರೆ ತಾವು ಅದನ್ನ ಪುನರುತ್ಥಾನ ಮಾಡಿದ್ದೇವೆ ಅಂತ. ಆ ರೀತಿ ಸಹ ಆಗ್ತಾ ಇದೆ. ಆದ್ರೆ ಅಷ್ಟಕ್ಕೆ ಸೀಮಿತ ಆಗಬಾರದು. ಬಟ್ ಬೈ ಕನೆಕ್ಟಿಂಗ್ ದೆಮ್ ಟು ಹಿಸ್ಟ್ರಿ, ಕಮ್ಯುನಿಟೀಸ್ ಅಂಡ್ ಕಂಟೆಂಪರರಿ ರಿಲೆವೆನ್ಸ್.
ನಮ್ಮ ಇತಿಹಾಸ, ನಮ್ಮ ಸಮುದಾಯ ಮತ್ತೆ ಈಗಿನ ಕಾಲದಲ್ಲಿ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ಮೊದಲು ಮನದಟ್ಟು ಮಾಡಿಸ್ಬೇಕು. ಪಿಎಂ ಮೋದಿ ಆಫನ್ ಟೆಲ್ ಸಿಟಿಸನ್ಸ್ ಟು ಪ್ರೊಟೆಕ್ಟ್ ಇಂಡಿಯಾಸ್ ಹೆರಿಟೇಜ್. ಪ್ರಧಾನಮಂತ್ರಿಯವರು ಎಷ್ಟೋ ಸಾರಿ ತಮ್ಮ ಭಾಷಣಗಳಲ್ಲಿ ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನ ಕಾಪಾಡಿ ಅಂತ ಹೇಳ್ತಾ ಇರ್ತಾರೆ. ದ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಡೂಯಿಂಗ್ ದಿಸ್ ಮೇನ್ಲಿ ಬೈ ಅಂತಂದ್ರೆ ಇದನ್ನ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವುದ್ರ ಮೂಲಕ ನಿರ್ವಹಿಸ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ರೀಸ್ಟೋರಿಂಗ್ ಸ್ಟ್ರಕ್ಚರ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ರೀಸ್ಟೋರ್ ಮಾಡೋದು, ಕ್ಲೀನ್ ಮಾಡೋದು, ಕ್ಯಾಟಲಾಗ್ ಮಾಡೋದು ಅಂತಂದ್ರೆ ಲೀಸ್ಟ್ ಮಾಡಿ ಸಪರೇಟ್ ಆಗಿ ಅದನ್ನ ನಿರ್ವಹಣೆ ಮಾಡ್ತಾ ಹೋಗೋದು. ಪ್ರೊಟೆಕ್ಟಿಂಗ್ ಫಿಸಿಕಲ್ ಇಂಟಿಗ್ರಿಟಿ, ಯಾವುದೇ ರೀತಿ ಫಿಸಿಕಲ್ ಆಗಿ ಡ್ಯಾಮೇಜ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು. ಆದ್ರೆ ಬಟ್ ದಿಸ್ ಅಪ್ರೋಚ್ ಇಸ್ ಟೂ ನ್ಯಾರೋ, ಇದು ತುಂಬಾ ನ್ಯಾರೋ ಆದಂತಹ ಅಪ್ರೋಚ್. ರಿಸ್ಕ್ ಲಾಸಿಂಗ್ ಕಲ್ಚರಲ್ ಮೆಮೊರಿ. ಈ ಒಂದು ಅಪ್ರೋಚ್ ಇಂದ ನಮ್ಮ ಕಲ್ಚರಲ್ ಮೆಮೊರಿ, ಸಾಂಸ್ಕೃತಿಕವಾದಂತಹ ಎಷ್ಟೋ ವೈವಿಧ್ಯತೆ, ಅದರ ಒಂದು ಪ್ರಾಮುಖ್ಯತೆ ಕಡಿಮೆ ಆಗುವ ಅಪಾಯ ಇದೆ. ಹಾಗಾದ್ರೆ ಏನು ನೀಡ್ ಫಾರ್ ನ್ಯೂ ಕನ್ಸರ್ವೇಶನ್ ಮ್ಯಾನ್ಯುವಲ್. ಮ್ಯಾನ್ಯುವಲ್ ಅಂತಂದ್ರೆ ಒಂಥರ ದಿಕ್ಸೂಚಿ ತರ ಅಂತ ಹೇಳ್ಬಹುದು. ಇಲ್ಲಿ ಮ್ಯಾನ್ಯುವಲ್ ಅಂತಂದ್ರೆ ಗೈಡ್ ಲೈನ್ಸ್ ಸಹ ಯೂಸ್ ಮಾಡ್ತೇವೆ ನಾವು ಟರ್ಮ್ ಅನ್ನ. ಆ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಈಗ ಒಂದು ಹೊಸದಾದಂತಹ ಒಂದು ಕನ್ಸರ್ವೇಶನ್ ಮ್ಯಾನ್ಯುವಲ್ ಅವಶ್ಯಕತೆ ಇದೆ. ಇನ್ಸ್ಪೈರ್ಡ್ ಬೈ ಜಾನ್ ಮಾರ್ಷಲ್. ಜಾನ್ ಮಾರ್ಷಲ್ ಅಂತ ನೀವು ಕೇಳ್ತಿರ್ತೀರಿ. ಜಾನ್ ಮಾರ್ಷಲ್ ಮಾಡರ್ನ್ ಹಿಸ್ಟ್ರಿ ಮತ್ತೆ ಆವಾಗ ಬರ್ತಾ ಇರುತ್ತೆ, ಅಲ್ಲಿ ನೆನ್ಪಿಟ್ಕೊಳ್ಬೇಕು. ಜಾನ್ ಮಾರ್ಷಲ್ಸ್ ಕನ್ಸರ್ವೇಶನ್ ಮ್ಯಾನ್ಯುವಲ್ ಬಟ್ ಅಪ್ಡೇಟೆಡ್ ಫಾರ್ ಟುಡೇ. ಅವರ ಒಂದು ಕನ್ಸರ್ವೇಶನ್ ಮ್ಯಾನ್ಯುವಲ್ ಇದೆ, ಆದ್ರೆ ಈಗ ಅದನ್ನ ಅಪ್ಡೇಟ್ ಮಾಡಬೇಕು. ಯಾವ ರೀತಿ ಅಂತಂದ್ರೆ ರಿಪೇರ್, ಪ್ರಿಸರ್ವೇಶನ್, ಕಮ್ಯುನಿಟಿ ಪಾರ್ಟಿಸಿಪೇಷನ್. ಯಾವುದೇ ಸ್ಥಳವನ್ನ ರಿಪೇರ್ ಮಾಡೋದು ಮಾತ್ರ ಅಲ್ಲ, ಪ್ರಿಸರ್ವ್ ಮಾಡಬೇಕು. ರಿಪೇರ್ ಮಾಡಿ ಬಿಟ್ಟು ಹೋಗಬಾರ್ದು, ಅದನ್ನ ಸಂರಕ್ಷಿಸಬೇಕು, ಚೆನ್ನಾಗಿ ನೋಡ್ಕೊಳ್ಬೇಕು. ಮತ್ತೆ ಕಮ್ಯುನಿಟಿ ಪಾರ್ಟಿಸಿಪೇಷನ್, ಜನರ ಒಂದು ಭಾಗವಹಿಸುವಿಕೆ ಸಹ, ಸಮುದಾಯಗಳ ಭಾಗವಹಿಸುವಿಕೆ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಯೂಸ್ ಆಫ್ ಟ್ರಾನ್ಸ್ಲೇಟರ್ಸ್, ಡಾಕ್ಟರ್ಸ್, ಬಯಾಲಜಿಸ್ಟ್, ಎಕನಾಮಿಸ್ಟ್, ನಾಟ್ ಜಸ್ಟ್ ಆರ್ಕಿಯಾಲಜಿಸ್ಟ್. ಈಗ ಪುರಾತತ್ವ ಇಲಾಖೆಯವರು ಬರ್ತಾರೆ, ಅವರು ಇದ್ರೆ ಸಾಕಾಗೋದಿಲ್ಲ. ಅದರ ಜೊತೆ ಟ್ರಾನ್ಸ್ಲೇಟರ್ಗಳು, ಭಾಷಾಂತರ ಮಾಡುವವರು, ಮತ್ತೆ ಡಾಕ್ಟರ್ಗಳು, ಬಯಾಲಜಿಸ್ಟ್ಗಳು, ಎಕನಾಮಿಸ್ಟ್ಗಳು, ಇವರೆಲ್ಲರ ಅವಶ್ಯಕತೆ ಇದೆ ನಮ್ಗೆ. ಲಿಂಕಿಂಗ್ ಮಾನ್ಯುಮೆಂಟ್ಸ್ ಟು ಎವ್ರಿ ಡೇ ಲೈಫ್, ಕ್ಲೋತ್ಸ್, ಟೂಲ್ಸ್, ರಿಚುವಲ್ಸ್, ಟ್ರೆಡಿಷನ್. ಅಂದ್ರೆ ನಮ್ಮ ಜೀವನದಲ್ಲಿ ಆ ಒಂದು ಟ್ರೆಡಿಷನ್ ಇರಬಹುದು, ಮಾನ್ಯುಮೆಂಟ್ಸ್ ಗಳ ಪಾತ್ರ ಏನು, ಲಿಂಕ್ ಮಾಡುವಂತಹ ಸಾಮರ್ಥ್ಯ ಈಗ ಜಾಸ್ತಿ ಬೆಳಿಬೇಕಾದ ಅವಶ್ಯಕತೆ ಇದೆ. ರೋಲ್ ಆಫ್ ಟ್ರಾನ್ಸ್ಲೇಟರ್ ಅಂಡ್ ಸ್ಕಾಲರ್ಸ್. ಏನು ಇವ್ರ ಪಾತ್ರ? ಭಾಷೆ ಅಥವಾ ಮುಖ್ಯವಾಗಿ ಸ್ಕಾಲರ್ಗಳ ಪಾತ್ರ. ಮಾನ್ಯುಮೆಂಟ್ಸ್ ಆರ್ ನಾಟ್ ಜಸ್ಟ್ ವಾಲ್ಸ್, ದೇ ಕ್ಯಾರಿ ಸ್ಟೋರೀಸ್. ನಮ್ಗೆ ಯಾವುದೋ ಒಂದು ಕಡೆ ಹೋಗಿರ್ತೇವೆ, ಭೀಮ್ಬೆಟ್ಕಾ ವಾಲ್ಸ್ ಅಂತ ಇರ್ಬೋದು, ಪೇಂಟಿಂಗ್ಸ್ ಅಂತ ಇರ್ಬೋದು, ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ, ಹೌದು. ಆದ್ರೆ ಅದು ಅರ್ಥ ಆಗೋದಿಲ್ಲ ನಮ್ಗೆ ಅಷ್ಟು ಸುಲಭವಾಗಿ. ಅರ್ಥ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚು ಖುಷಿ ಆಗುತ್ತಲ್ವಾ. ಹಾಗಾಗಿ ಪ್ರತಿಯೊಂದು ರಚನೆಯ ಹಿಂದೆ, ಪ್ರತಿಯೊಂದು ಕಲ್ಲಿನ ಹಿಂದೆ ಒಂದು ಕಥೆ ಇರುತ್ತೆ ಅಂತ ಹೇಳ್ತಾರಲ್ವಾ. ಆ ರೀತಿನೇ ಈ ಎಷ್ಟೋ ಗೋಡೆ ಇರುತ್ತೆ, ಮಾನ್ಯುಮೆಂಟ್ಸ್ ಗಳಿರುತ್ತೆ. ಇದು ಕೇವಲ ಗೋಡೆಗಳು ಮಾತ್ರ ಅಲ್ಲ, ಅವೆಲ್ಲವೂ ಒಂದು ಕಥೆಯನ್ನ ಸಾರ್ತಾ ಇರುತ್ತವೆ. ಟ್ರಾನ್ಸ್ಲೇಟರ್ ಮಸ್ಟ್ ಎನ್ಶೋರ್ ಮಾನ್ಯುಮೆಂಟ್ಸ್ ಮೀನಿಂಗ್ ಆರ್ ಅಂಡರ್ಸ್ಟುಡ್ ಇನ್ ಮಾಡರ್ನ್ ಸಿಂಪಲ್ ಲ್ಯಾಂಗ್ವೇಜಸ್. ಈ ಟ್ರಾನ್ಸ್ಲೇಟರ್ಗಳು ಏನ್ ಮಾಡ್ಬೇಕಂತಂದ್ರೆ ನಮಗೆ ಅರ್ಥ ಆಗೋ ರೀತಿ, ನಾವೇ ಒಂದು ಪ್ರವಾಸಿಗರಾಗಿ ಒಂದು ಕ್ಷೇತ್ರಕ್ಕೆ ಹೋಗಿದ್ದೇವೆ, ಯಾವುದೋ ಒಂದು ಭಾಗಕ್ಕೆ ಹೋಗಿದ್ದೇವೆ ಅಂತಂದ್ರೆ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿರ್ಬೇಕು. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇರಬೇಕು. ಶುಡ್ ಎಕ್ಸ್ಪ್ಲೇನ್ ಕಾಂಟೆಕ್ಸ್ಟ್, ನಾಟ್ ಜಸ್ಟ್ ಕಾಪಿ ಇನ್ಸ್ಕ್ರಿಪ್ಷನ್. ಏನೋ ಕಾಪಿ ಮಾಡಿ ಇಟ್ಬಿಡೋದಲ್ಲ, ಆ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅದು ಬಂದಿದೆ, ಯಾವ ಒಂದು ಸಂದರ್ಭದಲ್ಲಿ ಅದನ್ನ ನಿರ್ಮಾಣ ಮಾಡಿದ್ದಾರೆ, ಆ ಒಂದು ಕಥೆ ಕೇಳಿದಾಗ ನಮಗೆ ಅದರ ಬಗ್ಗೆ ಇನ್ನಷ್ಟು ಆಸಕ್ತಿ ಬರುತ್ತೆ. ಇನ್ನು ವೇರಿಡ್ ಪರ್ಸ್ಪೆಕ್ಟಿವ್ಸ್. ಕನ್ಸರ್ವೇಶನ್ ಇಸ್ ನಾಟ್ ಓನ್ಲಿ ಅಬೌಟ್ ಸ್ಟೋನ್ಸ್, ಇಟ್ಸ್ ಅಬೌಟ್ ಪೀಪಲ್ ಅಂಡ್ ಎಕಾಲಜಿ. ಇನ್ನು ಕೆಲವು ಬೇರೆ ಬೇರೆ ಅಭಿಪ್ರಾಯಗಳೇನಿದೆ ಅಂತಂದ್ರೆ ಕನ್ಸರ್ವೇಶನ್ ಅಂತಂದ್ರೆ ಕೇವಲ ಕಲ್ಲಿನ ವಿಗ್ರಹ, ದೇವಾಲಯ ಅಥವಾ ಯಾವುದೇ ಮಾನ್ಯುಮೆಂಟ್, ವಾಸ್ತುಶಿಲ್ಪಗಳನ್ನ ರಕ್ಷಣೆ ಮಾಡೋದು ಮಾತ್ರ ಅಲ್ಲ, ಅದು ಜನರಿಗೂ ಸಂಬಂಧಪಟ್ಟಿದ್ದು ಹಾಗೂ ಇಕಾಲಜಿ, ಇಡೀ ಪರಿಸರ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ಈಗ ಮೈಕಾಲಜಿಸ್ಟ್ ಶೋ ಫಂಗಿ ಹೆಲ್ಪ್ ಸಾಯಿಲ್ ಅಂಡ್ ಫಾರೆಸ್ಟ್. ಮೈಕಾಲಜಿಸ್ಟ್ ಗಳು ಏನ್ ಹೇಳ್ತಾರೆ, ಫಂಗಾಯಿ ಅಂತ ಹೇಳ್ತೀವಲ್ವಾ, ಅದು ಸಾಯಿಲ್ ಮತ್ತೆ ಫಾರೆಸ್ಟ್ ಗೆ ಹೆಲ್ಪ್ ಮಾಡುತ್ತೆ. ಬಯಾಲಜಿಸ್ಟ್ ಶೋ ಲಿಂಕ್ ಬಿಟ್ವೀನ್ ಮಾನ್ಯುಮೆಂಟ್ಸ್ ಅಂಡ್ ಸರೌಂಡಿಂಗ್ ಎನ್ವೈರನ್ಮೆಂಟ್. ಹೀಗೆ ಪ್ರತಿಯೊಂದು ಕ್ಷೇತ್ರದವರು ಈ ಒಂದು ಭಾಗಕ್ಕೆ ಲಿಂಕ್ ಆಗಿರ್ತಾರೆ, ಅವು ಕನೆಕ್ಷನ್ ಇಟ್ಕೊಂಡಿರ್ತಾರೆ. ಮಾನ್ಯುಮೆಂಟ್ಸ್ ಮತ್ತೆ ಸುತ್ತಲಿನ ಎನ್ವೈರನ್ಮೆಂಟ್ ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿದೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ಸೊ ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಶುಡ್ ಮ್ಯಾಪ್ ಕನೆಕ್ಷನ್ಸ್ ಅಂತಂದ್ರೆ ಯಾವ ರೀತಿ, ಮಾನ್ಯುಮೆಂಟ್ಸ್, ವಾಟರ್ ಬಾಡೀಸ್, ಫೀಲ್ಡ್ಸ್, ವಿಲೇಜಸ್ ಎಲ್ಲ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅನ್ನೋದು ಆ ಒಂದು ಮ್ಯಾಪ್, ಎಲ್ಲವನ್ನ ಒಂದು ಮ್ಯಾಪ್ ರೀತಿ ಚಿತ್ರಣವನ್ನ ನೀಡಬೇಕದು. ಪ್ರಾಕ್ಟಿಕಲ್ ಸಜೆಷನ್ ನೋಡಿ, ಅವಾಯ್ಡ್ ಅನ್ನೆಸೆಸರಿ ಫಿಸಿಕಲ್ ಟ್ಯಾಂಪರಿಂಗ್. ನಮ್ಮ ದೇಶದಲ್ಲಿ ಎಷ್ಟೋ ಕಡೆ, ಮುಖ್ಯವಾಗಿ ಎಜುಕೇಶನ್ ಇದ್ದವರ ಅಥವಾ ಇಲ್ದೇವರ ಅಂತ ಗೊತ್ತಾಗೋದಿಲ್ಲ, ಅದರಲ್ಲೂ ಯುವಕರ ಒಂದು ಹಾವಳಿ ಅಂತಂದ್ರೆ ತಮ್ಮ ಕಿಡಿಗೇಡಿತನವನ್ನ, ನೀವು ಎಲ್ಲೇ ಒಂದು ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಿರಬಹುದು,
ಗೋಡೆಗಳನ್ನ ನೋಡಿರ್ಬಹುದು, ಚಿತ್ರ ವಿಚಿತ್ರವಾಗಿ ಸಭ್ಯವಾಗಿ ವರ್ತಿಸೋದನ್ನ ನೀವು ಕಾಣ್ತಾ ಇರ್ತೀರಿ. ಆ ಫಿಸಿಕಲ್ ಟ್ಯಾಂಪರಿಂಗ್ ಮಾಡೋದು ಇನ್ನೋದು ಆ ಒಂದು ಸ್ಥಳದ ಗೌರವವನ್ನು ಕಡಿಮೆ ಮಾಡೋದು. ಅಂತ ಸಮಸ್ಯೆಗಳನ್ನ ಮೊದಲು ನಾವು ನಿವಾರಿಸ್ಕೊಳ್ಬೇಕು. ಅದಕ್ಕೆ ರಕ್ಷಣೆ ಕೊಡಬೇಕು, ಅಥವಾ CCTV ಕ್ಯಾಮೆರಾ ಇಂಥವುಗಳನ್ನ ಅಳವಡಿಸಬೇಕು. ಆಡ್ ಇಂಟರ್ಪ್ರೇಟಿವ್ ಬೋರ್ಡ್ಸ್ ಟು ಎಕ್ಸ್ಪ್ಲೇನ್ ಬಿಲ್ಡರ್ಸ್ ರೆಸಿಲಿಯನ್ಸ್ ಅಂಡ್ ಇನೋವೇಷನ್. ಯಾವುದೇ ಒಂದು ವಾಸ್ತುಶಿಲ್ಪ ಅಥವಾ ಯಾವುದೇ ಒಂದು ಮಾನ್ಯುಮೆಂಟ್ ಇರಬಹುದು, ಅದನ್ನ ಕಟ್ಟಿಸೋಕೆ ಆಗಿನ ಕಾಲದಲ್ಲಿ ಅದು ಯಾವ ರೀತಿ ಪ್ರಯತ್ನ ಮಾಡಿರಬಹುದು, ಆ ಬಿಲ್ಡರ್ಸ್ ಅದನ್ನ ಕಟ್ಟಿರೋ ರೆಸಿಲಿಯನ್ಸ್ ಹೇಗಿರಬಹುದು, ಆ ಇನೋವೇಷನ್ ಆಗಿನ ಕಾಲದಲ್ಲಿ ಹೇಗೆ ಹುಟ್ಟಿರಬಹುದು, ಆ ಒಂದು ಕುತೂಹಲವನ್ನ ತಣಿಸುವ ರೀತಿಯಲ್ಲಿ ನಮಗೆ ಅದನ್ನ ಪ್ರಸ್ತುತಪಡಿಸ್ಬೇಕು. ಆ ರೀತಿ ಬೋರ್ಡ್ಸ್ ಗಳಿರ್ಬೇಕು. ಯೂಸ್ ಮಾನ್ಯುಮೆಂಟ್ಸ್ ಟು ಟೀಚ್ ರೆಸಿಲಿಯನ್ಸ್, ಸಸ್ಟೈನಬಿಲಿಟಿ ಅಂಡ್ ಕಮ್ಯುನಿಟಿ ಬಾಂಡಿಂಗ್. ಹಾಗಾಗಿ ಇಂಥ ಮಾನ್ಯುಮೆಂಟ್ ಗಳನ್ನ ಯೂಸ್ ಮಾಡಿಕೊಂಡು ರೆಸಿಲಿಯನ್ಸ್ ಅಂತಂದ್ರೆ ಎಷ್ಟು ವರ್ಷಗಳಿಂದ ಅದು ಆ ರೀತಿ ಉಳ್ಕೊಂಡು ಬಂದಿದೆ, ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತೇವೆ, ಸಸ್ಟೈನೇಬಲ್ ಆಗಿದೆ, ಕಮ್ಯುನಿಟಿ ಜೊತೆ ಹೇಗೆ ಬಾಂಡಿಂಗ್ ಅನ್ನ ಇಟ್ಕೊಂಡು ಬಂದಿದೆ, ಹೇಗೆ ನಮಗದು ಲಿಂಕ್ ಆಗುತ್ತೆ ಅನ್ನೋದೆಲ್ಲ ಮಾನ್ಯುಮೆಂಟ್ ಅನ್ನ ಯೂಸ್ ಮಾಡಿ ನಾವು ಬೇರೆಯವರಿಗೆ ತಿಳಿಸಬಹುದು. ಅದೇ ರೀತಿ ನಮ್ಮ ಎಕಾನಮಿಗೆ ಟೂರಿಸಂ ಕ್ಷೇತ್ರದಿಂದ ಬರುವಂತ ಆದಾಯ ಸಹ ಹೆಚ್ಚಾಗುತ್ತೆ. ಯಾವಾಗ ಒಳ್ಳೊಳ್ಳೆ ರೀತಿಯಲ್ಲಿ ನಾವು ಕ್ಷೇತ್ರಗಳನ್ನ, ಬೇರೆ ಬೇರೆ ಸ್ಥಳಗಳನ್ನ, ಮಾನ್ಯುಮೆಂಟ್ ಗಳನ್ನ ರಕ್ಷಣೆ ಮಾಡ್ತಾ ಹೋಗ್ತೀವೋ ಅದರಿಂದ ಟೂರಿಸಂ ಮತ್ತೆ ಎಕಾನಮಿಗೆ ಹೆಲ್ಪ್ ಆಗುತ್ತೆ. ಕಲ್ಚರಲ್ ಪ್ರೈಡ್, ನಮ್ಮದೇ ಆದಂತಹ ಒಂದು ಸಾಂಸ್ಕೃತಿಕವಾಗಿ ಒಂದು ಹೆಮ್ಮೆ, ಅಥವಾ ನಮ್ಮದೇ ಆದಂತಹ ಒಂದು ಕ್ಷೇತ್ರಗಳು, ಇಂತಹ ಕ್ಷೇತ್ರಗಳಿದೆ, ಇಂತಹ ಸ್ಥಳಗಳಿದೆ ಅಂತ ಒಂದು ಹೆಮ್ಮೆ ನಮ್ಗೆ ಬರುತ್ತೆ. ಪ್ರಿವೆಂಟ್ಸ್ ಮಾನ್ಯುಮೆಂಟ್ಸ್ ಫ್ರಾಮ್ ಬೀಯಿಂಗ್ ಡೆಡ್ ಮ್ಯೂಸಿಯಮ್ಸ್, ಇನ್ಸ್ಟೆಡ್ ಮೇಕ್ಸ್ ದೆಮ್ ಲಿವಿಂಗ್ ಹೆರಿಟೇಜ್. ಯಾವಾಗ ನಾವು ಇಂಥವುಗಳನ್ನ ಸುರಕ್ಷಿತವಾಗಿ ಸಂರಕ್ಷಣಾತ್ಮಕವಾಗಿ ಮುಂದುವರ್ಸ್ಕೊಂಡು ಹೋಗ್ತೇವೋ ಆವಾಗ ಅದು ಡೆಡ್ ಮ್ಯೂಸಿಯಂ ಆಗೋದಿಲ್ಲ. ಏನೋ ವಸ್ತು ಸಂಗ್ರಹಾಲಯ ಎಲ್ಲಾ ಹಳೆ ಕಾಲದ ಇರುತ್ತೆ ಬಿಡು ಅಂತ ಬಿಡೋರು ಇರ್ತಾರೆ. ಡೆಡ್ ಮ್ಯೂಸಿಯಂ ಮಾಡಬಾರ್ದು ಅವುಗಳನ್ನ, ಬದಲಾಗಿ ಲಿವಿಂಗ್ ಹೆರಿಟೇಜ್, ಜೀವಂತ ಪರಂಪರೆಯ ರೀತಿಯಲ್ಲಿ ಅವುಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಾಗಾಗಿ ಅದರ ಕಡೆ ನಾವು ಗಮನ ಕೊಡ್ಬೇಕು ಅಂತ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಮತ್ತೆ ನಾಳೆ ಭೇಟಿ ಹೋಗೋಣ. ಎಲ್ರಿಗೂ ಧನ್ಯವಾದ. ಇದು ಪಾಂಚಜನ್ಯ IAS.